ಚಳ್ಳಕೆರೆ ನಗರಸಭೆ ಸುಪರ್ದಿಗೆ ಸೇರಿರುವ ಇಂದಿರಾ ಶಾಪಿಂಗ್ ಕಾಂಪ್ಲೆಕ್ಸ್ನ ಸುಮಾರು 94 ಮಳಿಗೆಗಳು ಶಿಥಿಲಗೊಂಡಿದ್ದು ಮೇಲ್ಛಾವಣಿ ಅಸ್ಥಿ ಪಂಜರದಂತಾಗಿದ್ದು ಕೆಲವು ಕಡೆ ಗೋಡೆಗಳು ಬಿರುಕು ಬಿಟ್ಟು ಅಪಾಯ ಸ್ಥಿತಿಯಲ್ಲಿವೆ. ಇಂತಹ ಅಪಾಯ ಸ್ಥಿತಿಯಲ್ಲಿರುವ ಮಳಿಗೆಗಳನ್ನು ನೆಲಸಮ ಮಾಡಲು ಮುಂದಾಗಿರುವ ನಗರಸಭೆ ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ ಅವರ ದಿಟ್ಟ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ಮಾರ್ಚ್ 25ರಂದು ನೂರಾರು ಪೊಲೀಸ್ ಸಿಬ್ಬಂದಿ ಭದ್ರತೆಯಲ್ಲಿ ಅಪಾಯದ ಸ್ಥಿತಿಯಲ್ಲಿರುವ ಮಳಿಗೆಗಳನ್ನು ತೆರವಿನ ಕಾರ್ಯಾಚರಣೆ ನಡೆಸಲಾಗಿತ್ತು. ಮಳಿಗೆಗಳನ್ನು ಬಾಡಿಗೆ ಪಡೆದವರು ಯಾರೂ ವ್ಯಾಪಾರ ಮಾಡುತ್ತಿಲ್ಲ. ನಗರಸಭೆಯಿಂದ ಕಡಿಮೆಗೆ ಬಾಡಿಗೆ ಪಡೆದು ಬೇರೆಯವರಿಗೆ 30ರಿಂದ 40 ಸಾವಿರಕ್ಕೆ ಬಾಡಿಗೆ ನೀಡಿರುವ ಆರೋಪಗಳು ಸಹ ಕೇಳಿ ಬಂದಿವೆ. ಸುಮಾರು 50 ವರ್ಷಗಳ ಹಳೆಯ ಮಳಿಗೆಗಳು ಬೀಳುವ ಸ್ಥಿತಿ ತಲುಪಿವೆ. ದಿನಕ್ಕೆ 10ರಿಂದ 20 ಸಾವಿರ ವ್ಯಾಪಾರ ಮಾಡಿಕೊಳ್ಳುವ ಲಾಭದಿಂದ ಮಳಿಗೆಗಳು ಖಾಲಿ ಮಾಡಲು ಬಾಡಿಗೆದಾರರು ಒಪ್ಪುತ್ತಿಲ್ಲ. ನಗರಸಭೆಯಿಂದ ನೋಟಿಸ್ ಕೊಟ್ಟ ತಕ್ಷಣವೇ ನ್ಯಾಯಾಲಯಕ್ಕೆ ಹೋಗುವ ಪರಿಪಾಠ ಬಳಸಿಕೊಂಡಿದ್ದಾರೆ. ಸುಮಾರು 11 ವರ್ಷಗಳಿಂದ ಕೋರ್ಟ್ ನಡೆಯುತ್ತಿದೆ. ಈಗಾಗಲೇ ಮಳಿಗೆಗಳ ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡಿರುವ ನ್ಯಾಯಾಲಯ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ಕೂಡಲೇ ಖಾಲಿ ಮಾಡಿಸಿ ನೆಲ ಸಮಗೊಳಿಸಲು ಕ್ರಮ ವಹಿಸುವಂತೆ ನಗರಸಭೆ ಆಡಳಿತಕ್ಕೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಆರಂಭ ಮಾಡಲಾಗಿದೆ. ಮಳಿಗೆಗಳಲ್ಲಿ ಸಂಗ್ರಹಿಸಿರುವ ಸಾಮಗ್ರಿಗಳನ್ನು ಹೊರತೆಗೆದುಕೊಳ್ಳಲು 3 ದಿನ ಗಡುವು ನೀಡಲಾಗಿತ್ತು. ದಿನೇ ದಿನೇ ನಗರ ಅಭಿವೃದ್ಧಿ ಪಥದಲ್ಲಿ ಬೆಳೆಯುತ್ತಿದೆ. ಜನಸಂಖ್ಯೆ ಮತ್ತು ವಾಹನ ದಟ್ಟಣೆಯೂ ಹೆಚ್ಚುತ್ತಿದೆ. ನಗರದ ಹೃದಯ ಭಾಗದಲ್ಲಿರುವ ಮಳಿಗೆಗಳು ಅಪಾಯದ ಹಂತ ತಲುಪಿವೆ. ಅಪಾಯದ ಮಳೆ ಮತ್ತು ಬಿರುಗಾಳಿಗೆ ಅವಘಡಗಳು ಸಂಭವಿಸುವ ಮೊದಲೇ ನೆಲಸಮಗೊಳಿಸಿ ನಗರಸಭೆ ಅಲಂಕಾರಿಕವಾಗಿ ಕಾಣುವ ರೀತಿಯ ನೂತನ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲು ಕ್ರಮ ವಹಿಸಲಿ ಎನ್ನುವುದು ಸಾರ್ವಜನಿಕರ ಮಾತುಗಳು ಕೇಳಿ ಬಂದಿವೆ. ಇಂದಿರಾ ಕಾಂಪ್ಲೆಕ್ಸ್ ಅಂತ ಹೇಳಿ ಒಂದು ಕಾಂಪ್ಲೆಕ್ಸ್ ನಿರ್ಮಾಣ ಆಗುತ್ತೆ. ಅದು ಇಲ್ಲಿಗೆ 50 ವರ್ಷ ಆಗುತ್ತೆ. ಆದರೆ ಇವತ್ತು ಆ ಬಾಡಿಗೆದಾರರು ಏನಿದ್ದಾರೆ 50 ವರ್ಷ ಆದ್ರೂ ಅದು ಶಿಥಿಲಗೊಂಡಿದೆ. ಅದು ಒಡೆಯೋಕ್ಕೆ ಬಿಡ್ತಾ ಇಲ್ಲ. ಇದು ನೀವು ನೋಡ್ದಂಗೆ ಏನು ಅನಿಸುತ್ತೆ? ಅದು ಏನಾಗಿದೆ? ಇಲ್ಲ, ಅದು ಸುಮಾರು ಅಂದರೆ ಈಗ 76ರಲ್ಲಿ ಆಗಿರ್ತಕ್ಕಂಥದ್ದು ತೊಗೊಂಡ್ರೆ 50 ವರ್ಷಕ್ಕೆ ಬಂತು. 50 ವರ್ಷದಲ್ಲಿ ಇವತ್ತೇನಾಗಿದೆ ಅಂದರೆ ಎಲ್ಲ ಕಂಪ್ಲೀಟ್ ಶಿಥಿಲಾವಸ್ಥೆ ಬಂದುಬಿಟ್ಟು ಎಲ್ಲ ಸಿಮೆಂಟ್ ಎಲ್ಲ ಬಿದ್ದು ಕಬ್ಬಣ ಕಾಣ್ತಾ ಇದ್ದಾವೆ. ಬಿಲ್ಡಿಂಗು ಎಲ್ಲ ಜಾಡು ಕಟ್ಟುವಾಗಿದೆ. ಎಂದೂ ಅದಕ್ಕೆ ಸುಣ್ಣ ಬಣ್ಣ ಸಮೇತ ಇವತ್ತವರೆಗೂ ಅದು ಕಂಡಿಲ್ಲ. ಅದು ಈಗ ಏನಾಯ್ತು ಅಂದರೆ ಕೆಳಗಡೆ 100 ಜನ ವ್ಯಾಪಾರಸ್ಥರು ಅಂಗಡಿಗಳು ಎಲ್ಲ ಮಾಡಿ ಕೂತ್ಕೊಂಡರು ಎಲ್ಲ ಅವ್ರ ಮೇಲೆ ಎಲ್ಲ ಬೀಳುವ ಪರಿಸ್ಥಿತಿ ಇದೆ. ನಾಳೆ ಅವತಾರ ಏನಾದ್ರೂ ಒಳ್ಳೆ ಮಳೆಗಾಳಿ ಬಂದು ಮಳೆ ನೆಂದುಬಿಟ್ಟು ಏನಾದರೂ ಬಿಲ್ಡಿಂಗ್ ಏನು ಬಿತ್ತೋಯ್ತಂದರೆ ಅಲ್ಲಿ 10 ಜೀವಗಳು ಹೋಗ್ತಕ್ಕಂಥ ಒಂದು ನಿದರ್ಶನ ಮುಂದೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟು ಮೇಲೆ ಬಿದ್ದು ಸತ್ತೋದ್ರೆ ಯಾರು ಹೊಣೆ ಇದಕ್ಕೆ? ಹಾಗಾಗಿ ಇವತ್ತು ಹಳೆ ಕಟ್ಟಡಗಳನ್ನು ತೆರವುಗೊಳಿಸಿ ಈಗ ಹೊಸದಾಗಿ ಅದನ್ನು ಕಟ್ಟಿಬಿಟ್ಟು ಈಗಿರ್ತಕ್ಕಂಥ ಬಾಡಿಗೆದಾರರಿಗೇ ಕೊಡ್ರಿ ಅಂತಕ್ಕಂತಲೂ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಅದು ಕಟ್ ಮಾಡಿ ಪರವಾಗಿಲ್ಲ, ದುಡ್ಕೊಂಡಿದ್ದಾರೆ, ಯಾರು ಅದರಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಅವರು ತೊಗೊಳ್ತಿರೋ ಬಾಡಿಗೆನೇ ಬೇರೆ ಮತ್ತು ನಗರಸಭೆಗೆ ಕಟ್ತಿರೋ ಬಾಡಿಗೆನೇ ಬೇರೆ ಅಂತ ಒಂದು ಇದೆ. ಮತ್ತು ಅದು ಹೆಂಗೆ ಎಷ್ಟು ಕಟ್ತಿದ್ದಾರೆ, ಏನಾಗ್ತಿದೆ ಅಲ್ಲಿ ನೋಡಿ. ಇವತ್ತು ಅವಾಗ ನೋಡ್ಕೊಂಡ್ರೆ ಆಗಿನ ಕಾಲದಲ್ಲಿ ಏನು 20 ರೂಪಾಯಿ 30 ರೂಪಾಯಿ ಬಾಡಿಗೆ ಕೊಟ್ಟರು ಅದು ಹೆಚ್ಚಾಗೋಯ್ತು. ಆದರೆ ಈಗಿನ ಕಾಲದಲ್ಲಿ 20,000 30,000 ಕಮ್ಮಿನೇ. ಯಾಕಂದರೆ ಅಷ್ಟು 25,000
ಏನು ಬಾಡಿಗೆ ನಡೀತಾ ಬಾಡಿಗೆ ಇವತ್ತು ನಡೀತಾ ಇದೆ. ಒಂದು ಸಣ್ಣದೊಂದು ರೂಮ್ ತಗೊಂಡ್ರು ಸಮೇತನ ಒಂದು ಮಕ್ಕಳು ಓದೋಕ್ಕೆ ವಿದ್ಯಾಭ್ಯಾಸಕ್ಕೆ ಒಂದು ರೂಮ್ ತಗೊಂಡ್ರು ಸ್ವಲ್ಪ 5-6 ಸಾವಿರ ರೂಪಾಯಿ ಕೊಡ್ತಾರೆ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಕಾಂಪ್ಲೆಕ್ಸ್ ಇದರಲ್ಲಿ ಅದು ಹೃದಯ ಭಾಗದಲ್ಲಿ ಇದೆ. ಒಳ್ಳೆ ಬೆಂಗಳೂರು ರಸ್ತೆ ಬಳ್ಳಾರಿಗೆ ಹೋಗ್ತಕ್ಕಂಥ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು ಆ ಬಿಲ್ಡಿಂಗು ಇವತ್ತು ಅಸ್ಥಿ ಪಂಜರ ಅಂತ ಕಂಡ್ರೆ ಇಡೀ ಜಗತ್ತಿಗೆ ಅದಕ್ಕೆ ಎದ್ದು ಕಾಣ್ತಾ ಇದೆ. ಏನಪ್ಪ ಚಳ್ಳಕೆರೆ ಅಭಿವೃದ್ಧಿ ಅಂತ ಹೇಳ್ತಾರೆ. ದೊಡ್ಡ DRDO ಕೂಡ ಆಗಿದೆ, ಇಂಜಿನಿಯರಿಂಗ್ ಕಾಲೇಜಿಂಗ್ ಆಗಿದೆ, ರಸ್ತೆ ಅಗಲೀಕರಣ ಆಗಿದೆ, ಸುಂದರವಾಗಿದೆ, ಅಂಬೆ ಅಂತ ಹೇಳ್ತಾರೆ.